ಕಾಲ್ ಮೇಲೆ ಕಲ್ಲು ಬಿದ್ದುಬಿಡ್ತು. ನಾಳೆ ಹೈದ್ರಾಬಾದ್ಗೆ ಹೋಗ್ತಾ ಇದ್ದೀನಿ. 1045 ಈ ಥರ ತಗೊಳ್ಳಿ. ಇರೋ ಕಡೆನೇ ಕಾಗೆ ತೋರಿಸ್ತಾರೆ ಎಲ್ರಿಗೂ ಚೆನ್ನಾಗಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಡೈಲಿ ಬ್ಲಾಗ್ ಸೀರೀಸ್ಗೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಇದು ನಮ್ಮ ಮನೆ ಹತ್ರನೇ ಒಂದು ಕಲ್ಲಿಟ್ಟು ಪಾಟ್ ಇಟ್ಟು, ಆ ಪಾಟಲ್ಲಿ ಅವ್ರಿಗೆ ಏನೇನು ಇಷ್ಟ ಎಲ್ಲ ಥರದ ತರಕಾರಿ, ಎಲ್ಲ ಥರದ ಸೊಪ್ಪುಗಳು, ಚಿಕನ್ನು, ಮಟನ್ನು, ಸೊ ಅದನ್ನೆಲ್ಲ ಹಾಕಿ ಏನೋ ಫಿಶ್ಶು, ಕರುವಾಡು ಅಂದರೆ ಸೀಗಡಿ, ಒಣಮೀನು ಆಯ್ತು, ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಮಡಕೆಲಿ ಒಂದು ಫುಲ್ ಇದು ಮಾಡ್ತಾರೆ. ರೈಸ್ ಹಾಕಿ, ನೀರು ಹಾಕಿ ಎಲ್ಲದನ್ನು ಮಿಕ್ಸ್ ಮಾಡಿ ಅದನ್ನು ನಾವೆಲ್ಲಿ ಸುಟ್ವಿ ಅಲ್ಲಿ ಹೋಗಿ ಅದನ್ನು ಅವ್ರಿಗೆ ಎಡೆ ಥರ ಇಡ್ತಾರೆ. ಸೊ ಬನ್ನಿ ಹೆಂಗಿರುತ್ತೆ ತೋರಿಸ್ತೇನೆ. ಹೆಡ್ ಬ್ಯಾಂಗಿಂಗ್ ಮಾಡ್ತಿದ್ಯಾ ಅದಕ್ಕೆ, ಆ ಸೌಂಡ್ಗೆ. ಈ ಥರದ್ದು ಊಟ ನೀವು ಯಾವತ್ತೂ ನಿಮ್ಮ ಲೈಫ್ ಟೈಮಲ್ಲಿ ಮಾಡ್ಕೊಂಡು ತಿಂದಿರಲ್ಲ. ಬಿಕಾಸ್ ಅದು ಲೈಫ್ ಮುಗಿದ್ಮೇಲೆ ಮಾಡೋದು. ಸೊ ಅದೆಲ್ಲ ಮುಗೀತು. ಇವಾಗ ಸೆಮೆಟ್ರಿ ಹತ್ರ ಹೋಗ್ಬೇಕು. ಅದು ಮೇಡಿ ಅಗ್ರಹಾರ ಅಂತ MS ಪಾಳ್ಯ ಸೈಡು ಇರೋದು. ಸೊ ಒಂದು ಬೇರೆಯವ್ರಿಗೆಲ್ಲ ಈ ಇರಿಟಿಗ ಬುಕ್ ಮಾಡಿದ್ದೆ. ಸದ್ಯ ಬರೋಣ, ಬಂದ್ ಮಾಡೋಣ. ಇದು OTP ಹೇಳ್ತೀನಿ, ಮೇಲೆ ಹೇಳ್ತೀನಿ. ಇಲ್ಲೇ ಇರಲ್ಲ, ಇಲ್ಲೇ ಇರಲಿ ಬಿಡಿ. ಹಾಂ ನೀರು ಹಾಕಿ ಅದ್ರ ಮೇಲೆ ಬರ್ತಕ್ಕ ಆಕ್ಟಿವ್ ಆಗಿದೆ. ದೀಪ ಕೈಲಿ ಇಡಬೇಕಾಗತ್ತೆ ಇಲ್ಲಿ. ಚಟ್ನಿ ಕೊಡು, ಚಟ್ನಿ ಸಾಂಬಾರು. ಇಡ್ಲಿ ಸ್ವಲ್ಪ ಆ ಕಡೆ ಸೈಡ್ ಇಡ್ಲಿ ಒಂದ್ ಮೇಲೆ ತೊಂದರೆ. ಇಡ್ಲಿ ಮೇಲೆ ಇಡ್ಲಿ ಒಬ್ಬಟ್ಟು ಅದೇ ಬಂತು ಬಿಡಿ, ಅದರೊಳಗಡೆ ಬಂತು ಬಿಡಿ. ಒಂಚೂರು ತಗೋ. ಗೈಸ್, ಅಲ್ಲೇನೇನು ಕಾರ್ಯ ಆಯಿತು ಅದನ್ನೆಲ್ಲ ಮುಗಿಸಿದ್ದೀವಿ. ನೆಮ್ಮದಿಯಾಗಿ ಕಂಪ್ಲೀಟ್ ಆಗಾಯಿತು, ಚೆನ್ನಾಗಿತ್ತು, ಖುಷಿ ಆಯಿತು. ಸೊ ಇವಾಗ ಸೀದಾ ಶ್ರೀರಂಗಪಟ್ಟಣಕ್ಕೆ ಹೋಗ್ಬೇಕು. ಶ್ರೀರಂಗಪಟ್ಟಣಕ್ಕೆ ಹೋಗಿ ಏನು ಮಾಡಿಸ್ತಾರೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಅಲ್ಲಿ ಏನೇನು ಮಾಡಿಸ್ತಾರೆ ಕಂಪ್ಲೀಟಾಗಿ ಈ ವಿಡಿಯೋಲಿರುತ್ತೆ. ಸೊ ಬನ್ನಿ, ಇವಾಗ ಲೈಟಾಗಿ ಏನಾದರೂ ಬ್ರೇಕ್ಫಾಸ್ಟ್ ಮಾಡಿ ಶ್ರೀರಂಗಪಟ್ಟಣಕ್ಕೆ ಹೋಗೋಣ. ಗೈಸ್, ಕುದುರೆ ಶ್ರೀರಂಗಪಟ್ಟಣಕ್ಕೆ ಎಂಟ್ರಿ ಆದ್ವಿ. ಸೊ ಅಲ್ಲಿ ಕುದುರೆ ಎಲ್ಲ ನಿಲ್ಸ್ಕೊಂಡು ನಿಂತಿರ್ತಾರೆ. 60 ಬೇಕು ನಮಗೆ. ನಮ್ಮ ಹತ್ರ ಡೌಟೇ, ಕ್ಯಾಶ್ ಮೊಟ್ಟೆ ನಾತ್ರ ಇದೆ. ಅಯ್ಯೋ ಅಡ್ಡ ಹಾಕ್ಬಿಟ್ಟು ಗಾಡಿ. ಗೈಸ್, ಸೊ ಜಸ್ಟು ಶ್ರೀರಂಗಪಟ್ಟಣದಲ್ಲಿರೋ ಈ ನದಿ ಹತ್ರ ಬಂದ್ವಿ. ಈ ಹರಿತಿರೋ ನದಿ ಹತ್ರನೇ ಯೂಶಲಿ ಎಲ್ಲರೂ ಇದನ್ನು ಅಸ್ಥಿನ ಬಿಡ್ತಾರೆ. ಇದೆಲ್ಲ ನೋಡಿರಲಿಲ್ಲ ಮುಂಚೆ, ಇದು ಫಸ್ಟ್ ಟೈಮ್. ಎಲ್ಲರಿಗೂ ಬಿಡ್ತಾರೆ. ದೊಡ್ಡಪ್ಪಂದ ನದಿ
ಇರ ಕಡೆನೇ ಕಾಗೆ ತೋರಿಸ್ತಾರೆ ಎಲ್ರು ಚೆನ್ನಾಗಿ. ಇಡು ನೀನು ಕಾಲ್ನ ನೋಡಿ ಗೈಸ್, ಸಿಂಗಲ್ ಸಮಾಚಾರ. ಕಪಲ್ಸ್ ಬಂದು ಕುತ್ಕೊಬೇಕಿದ್ದಾರೆ ಕಾಲಿ ಆಚೆ ಬಿಟ್ಕೊಂಡು. ಮುಂಚೆ ಎಲ್ಲ ಇದರ ನದಿ ಕಡೆ ಬಂದು ಕೂತಿ. ನನ್ನ ಕರ್ಮ ನಿನ್ನ ಜೊತೆ ಒಂದು ಕೂತೀನಿ. ನವಿಲು ಗೈಸ್ ಕಾಲ ಮೇಲೆ ಕಲ್ಲು ಬಿದ್ದುಬಿಡ್ತು ಆವಾಗಲೇ ಬೆಳಿಗ್ಗೆ. ಸೊ ಅದು ಊದ್ಕೊಂಡ್ಬಿಟ್ಟಿದೆ. ನೋಡಿ ನಿಮ್ಗೆ ಕಾಣಿಸ್ತಾ ನೋಡಿ ನೋಡಿ, ಆ ರೆಡ್ ಆಗಿದೆಯಲ್ಲ ಇದೆ. ಕಲ್ಲು ಬಿದ್ದುಬಿಡ್ತು ಗೈಸ್. ಕಲ್ಲು ಇಷ್ಟು ದೊಡ್ಡ ಕಲ್ಲು, ಸೈಜ್ ಕಲ್ಲು. ಖುಷಿ ಅವನಿಗೆ. ಮೂರು ಸತ್ತು. ಚನ್ನಪಟ್ಟಣದ ಹತ್ರ ಶಿವಳ್ಳಿ ಅಂತ ಒಂದು ರೆಸ್ಟೋರೆಂಟ್ ಇದೆ. ಚನ್ನಪಟ್ಟಣ ಹೋಗ್ಬೇಕಾದ್ರೆ ಫ್ಲೈಓವರ್ ಮುಂದೆ ಹೋಗಿ ಯೂಟರ್ನ್ ನೋಡ್ಕೊಂಡು ಬರಬೇಕು ಬರ್ಗರ್ ಕಿಂಗ್ ಹತ್ರ. ಸೊ ಅಲ್ಲಿ ನಾನು ಶಿವಳ್ಳಿ ಅಂತ ರೆಸ್ಟೋರೆಂಟ್ ಇದೆ. ಯೂಶಲಿ ನಾವು ಬಂದಾಗ ಶಿವಳ್ಳಿ ಇಲ್ಲ ಮಧು ಟಿಫಿನಿಸ್. ಹಾಂ ಗೈಸ್, ಇವೆಲ್ಲ ಇವಾಗ ಪ್ಲಾಸ್ಟಿಕ್ ತೊಗೊಳ್ತೀರ ಗೊತ್ತಾ, ಒಂಥರ ಹಿಂಗೆ ಓಡಾಡೋದು. ಅದ್ರ ಬದಲು ನಿಮ್ಮ ಮಕ್ಕಳು ಇಟ್ಟಿದ್ರೆ ಈ ಥರ ತೊಗೊಡಿ. ಹಳೆ ಕಾಲದ್ದೆಲ್ಲ ಬಿಟ್ಟೇ ಬಿಡಿದಾರ. ಈ ಥರ ತೊಟ್ಲು ಮಾಡಿಸಿ ಮರದ್ದು. ಸ್ವಲ್ಪ ಎಕ್ಸ್ಪೆನ್ಸಿವ್ ಜಾಸ್ತಿ, ಲೈಕ್ ಎಕ್ಸ್ಪೆನ್ಸಿವ್ ಇದ್ರೂ ಆವಾಗಿನ ಕಾಲದ ಆಟ ಸಾಮಾನೆಲ್ಲ ಅದು ನೋಡೇ ಅವ್ರು ಕಾಪಿ ಹೊಡೆದಿರೋದು. ನೀವು ಆ ಕಾಪಿ ಹೊಡೆದನ್ನ ಯೂಸ್ ಮಾಡ್ತೀರಾ, ಒರಿಜಿನಲ್ ಬಿಟ್ಬಿಡ್ತೀರ. ಸೋನಿ ಒಳಗಡೆ ನಾವು ತಿನ್ಕೊಂಡು ಆರಾಮಾಗಿ ಒಳಗಡೆ ಹೋಗೋಣ. ಫಸ್ಟು ನಾವು ಆರ್ಡ್ರ್ ಮಾಡಿದ್ದೆ ಮದ್ದೂರೊಡೆ, ಸಖತ್ತಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಬಂದಿದ್ದು ಬಿಸಿಬೇಳೆಬಾತ್. ಆಹಾ, ಅದ್ಭುತವಾಗಿತ್ತು. ಅದು ತುಪ್ಪ, ಮೊಸರು ಬಜ್ಜಿ, ಬೂಂದಿ, ಒಳ್ಳೆ ಕಾಂಬಿನೇಷನ್ ಗೈಸ್. 1045. ಯೂಶ್ವಲಿ ಇಲ್ಲಿ ಬಂದರೆ ಇಷ್ಟೇ ಆಗುತ್ತೆ, 1000 ಮೇಲೆ ಆಗೋದು. ಬಟ್ ವರ್ತ್ ಇಟ್. ಎಲ್ಲ ಚೆನ್ನಾಗಿತ್ತು. ಬಿಸಿಬೇಳೆಬಾತ್ ಸಖತ್ತಾಗಿತ್ತು, ಕಾಫಿ ಸಖತ್ತಾಗಿತ್ತು. ಪುಡಿ ಮಸಾಲ 1, ಬಿಸಿಬೇಳೆಬಾತ್ 6 ಪಾರ್ಸಲ್ ಜೊತೆಗಿದೆ. ಆಮೇಲೆ ಮದ್ದೂರೊಡೆ 5. ನನ್ನ ಡ್ರೈವರು ಚಾಕಣ ಹೆಂಗಿರುತ್ತೆ, ಚಾಕಣಲ್ಲಿ ಏನೇನು ಮಾಡ್ತಾರೆ ಅಂತ ಕೇಳ್ತಿದ್ರು. ಬಾರಣ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಆನ್ ದ ವೇ ಬರ್ಬೇಕಾದ್ರೆ ಅಲ್ಲೊಂದು ಚಾಕಣ ಅಂಗಡಿ ಇತ್ತು. ಸೊ ಅಲ್ಲಿ ಹೋಗ್ಬಿಟ್ಟು ಯಾವ ಥರ ಕಟ್ ಮಾಡ್ತಾರೆ, ಅದನ್ನು ಹೆಂಗೆ ಸುಡ್ತಾರೆ, ಅದನ್ನು ಅವ್ರಿಗೆಲ್ಲ ತೋರಿಸ್ಕೊಟ್ಟೆ. ಲೈಕ್ ಅವ್ರು ನೋಡಿ ಖುಷಿಪಟ್ಟರು. ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಈ ಸ್ಪಾಟ್ ಯಾವುದು ಅಂತ ಗೊತ್ತಾಗಬೇಕಾ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತ ಹೇಳ್ತೀನಿ. ಹಲೋ. ಸೊ ನಾವು ಸಂಜೆನೇ ಬಂದ್ವಿ. ಸಂಜೆ ಬಂದು ಟೈಮ್ ಸ್ಪೆಂಡ್ ಮಾಡಿದ್ವಿ ಮನೆಯವ್ರ ಜೊತೆ ಎಲ್ಲ. ಬಿಕಾಸ್ ಇಡೀ ದಿನ ಆಚೆ ಐತೆ. ಇವತ್ತು ಹೆಂಗಾಯ್ತು, ಏನೇನಾಯಿತು ಎಲ್ಲದನ್ನು ನೋಡಿದ್ರಿ. ನಾವು ಡಿಸ್ಕಸ್ ಮಾಡ್ತಿದ್ವಿ, ಎಲ್ಲ ಆರಾಮಾಗಾಯಿತು ಅಂತ. ಶ್ರೀರಂಗಪಟ್ಟಣದಲ್ಲಿ ಏನೇನಾಯಿತು ಅದನ್ನೆಲ್ಲ ಹೇಳ್ತಾ ಇದ್ವಿ. ಸೊ ಎಲ್ಲ ಮಾತಾಡ್ತಾ ಕೂತಿದ್ವಿ. ಆಮೇಲೆ ZEE5 ಒಂದು ಸೀರೀಸ್ ಇದೆ. ಯಾವ ಸೀರೀಸ್ ಅಂತ ನಾನು ಹೇಳಲ್ಲ, ಬಿಕಾಸ್ ZEE5 ಅವ್ರು ಪ್ರಮೋಷನ್ ಕೊಡಲಿ, ಹೇಳ್ತೀನಿ, ಖಂಡಿತ ಹೇಳ್ತೀನಿ. ಓಕೆ, ಸೊ ಸಕ್ಕತ್ತಾಗಿದೆ ಸೀರೀಸು. ಅದು ಯಾವ ಸೀಸನ್ ಅಂತ ಗೊತ್ತಾಗಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಹೇಳ್ತೀನಿ. ಆ್ಯಂಡ್ ಜೀ ಕನ್ನಡದವ್ರಿಗೆ ಟ್ಯಾಗ್ ಮಾಡಿ, ಒಂಚೂರು ಪ್ರಮೋಷನ್ ಕೊಟ್ರಪ್ಪ ಹುಡುಗಂಗೆ ಎಲ್ಲ ಹೇಳ್ತಾನೆ, ಎಕ್ಸ್ಪ್ಲೇನ್ ಮಾಡ್ತಾನೆ ಅಂತ. ನನಗೆ ಗೊತ್ತಿಲ್ಲ ಇದನ್ನೆಲ್ಲ ತೋರಿಸ್ಬಾರ್ದು, ಎಲ್ಲದನ್ನು ನಮ್ಮ ತಾತಂಗೆ ಬಿಡ್ತೀನಿ. ಓಕೆ, ಸೊ ನಾವಂತೂ ತೃಪ್ತಿಯಾಗಿ ನೆಮ್ಮದಿಯಿಂದ ಎಲ್ಲದನ್ನು ಮಾಡಿ ಕಂಪ್ಲೀಟ್ ಮಾಡಿದ್ದೀವಿ. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್, ಜಯ ಆಂಜನೇಯ. ಆ್ಯಂಡ್ ನಾನು ನಿಮ್ಗೆ ಇನ್ನೊಂದು ಹೇಳಬೇಕು. ಸೊ ನಾನು ನಾಳೆ ಹೈದ್ರಾಬಾದ್ಗೆ ಹೋಗ್ತಾಯಿದ್ದೀನಿ. ಸೊ ಹೈದ್ರಾಬಾದಲ್ಲಿ ಏನೇನಿದೆ
ಸ್ವಲ್ಪ ಕೆಲಸದ ಮೇಲೆ ಹೋಗ್ತಾ ಇರೋದು. ಹೈದ್ರಾಬಾದಲ್ಲಿ ಏನೇನಿದೆ, ಹೈದ್ರಾಬಾದಲ್ಲಿ ಏನು ಫೇಮಸ್ಸು, ಹೈದ್ರಾಬಾದಲ್ಲಿ ಲೈಕ್ ನಾನು ಎಲ್ಲಿರ್ತೀನಿ ಎಲ್ಲದನ್ನು ತೋರಿಸ್ತೀನಿ. ನೋಡೋಣ ಏನೇನಾಗುತ್ತೋ ಹೈದ್ರಾಬಾದಲ್ಲಿ. ಹೈದ್ರಾಬಾದಿಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದು, ಅದು ನಾಳೆ ಮಧ್ಯಾಹ್ನ ಫ್ಲೈಟ್ ಇದೆ. ಓಕೆ, ಸೊ ವಿಲ್ ಗೋ. ನಾಳೆ ಹೆಂಗಿರುತ್ತೆ ದಿನ ಬನ್ನಿ ನೋಡೋಣ. ಸೊ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನೋಡಿ. ತುಂಡ್ ಹೈ ಕ್ಲಾಸ್ ಆವಾಸ 3 ಹೊತ್ತು ಉಪವಾಸ